ಇವತ್ತು ಏಡಿ ಹಿಡಿಯೋಕೊಂಡಿದ್ರ ಅಕಸ್ಮಾತ್ ಏಡಿ ಸಿಗ್ಲಿಲ್ಲ ಅಂದ್ರೆ ನಿರಾಸೆ ಆಗಬಾರ್ದಳ್ಳಿ. ಏಡಿ ಸುಕ್ಕಂಡು ತಗೊಂಡು ಹೊಂಟಿ ಮನೆಯಿಂದ. ವಿಶ್ವೇಶ್ವರಿ ನೆಕ್ಸ್ಟ್ ಅಂದ್ರೆ ಇವನೇ ಅಂತ ಅನ್ಸುತ್ತೆ ನನ್ಗೊಂದೊಂದ್ಸಲ. ನೋಡು ಇವತ್ತು ಚೀಲ ಫುಲ್ ಆಗೋಷ್ಟು ಏಡಿ ತುಂಬಬೇಕು ನೋಡು. ಲಾಸ್ಟ್ ಹೋಗ್ತೀವಿ ಏನಾರು ಹಾಕೊಂಡು ಹೋಗೋದೇ ನಾ ವೇಟ್ ಆಗಲಿ ಹೇಳಿ. ಕ್ರ್ಯಾಬ್ ಹಂಟಿಂಗ್ ಮಾಡಲು ರೆಡಿ ಆದಂತಹ ನಮ್ಮ ಯುವಕ ಪ್ರವೀಣ್ ಇಂದೋ ಕೂಡ ಅವತ್ತು ನಮ್ಮ ಜೊತೆಲಿದ್ದಾರೆ. ಏಡಿ ಹೇಳಿ ಇವನಿಗೆ ನೋಡ್ತೀವಿ ಚಿಲ್ಲ ತುಂಬಿಟ್ಟಿರಿ ಎಲ್ಲ ಮಾಡಿ ಒಳಗೆ ಕೆಳಗೆ ನೀರದ್ದೇ ಎಲ್ಲ ನೋಡ್ಲಿಲ್ಲ ನಾವು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಖಾಡಕ್ಕೆ ಇಳಿಯುತ್ತಿರುವಂತಹ ಟೀಮ್ ಶರ್ಕಿ ಎಷ್ಟು ಹಿಡಿಯೋಣ? ನಾನು ಲೆಕ್ಕ ಇವನು ಹಿಡಿಬೇಕೇನ ಫಸ್ಟ್. ಇದು ಒಂದು ಕೈಲಿ ಬ್ಯಾಟ್ರಿ ಹಿಡ್ಕೊಂಡು ಒಂದು ಕೈಲಿ ಇದನ್ನ ಹಿಡ್ಕೊಂಡು ಹಿಡಿಯೋರ್ನ ಬಿಟ್ಟು ನಮ್ಕಿನ್ ಮುಂದೆ ಹೋಗ್ತಿದಾರಲ್ಲ. ಹೇಳಿ ನೋಡಕ್ ಬಂದವ್ರು ನನ್ನ ಮೇಲೆ ಹಣೆ ಇಟ್ಟಳು. ಹಿಂಗೆಲ್ಲ ಏಡಿ ಹಿಡಿದ್ನ ತೋರಿಸೋ ಸಲುವಾಗಿ ದಟ್ಟವಾದಂತಹ ಕಾಡಿಗೆ ನುಗ್ಗಿದಂತಹ ಟೀಮ್ ಶರ್ಕಿ ಅಲ್ಲ. ಅಷ್ಟು ಬ್ಯಾಟ್ರಿ ತಂದಾರ. ಅದೇ ಅಲ್ಲಿ ಇದು ಮಾರ್ಕೆಟ್ ಅಲ್ಲಿ 2 ಕಿಲೋ ಏಡಿ ಬರ್ತಿತ್ತು. ಫಸ್ಟ್ ಏಡಿ ಹಂಟಿಂಗ್ ಈ ವರ್ಷದ ಮೊದಲ ಏಡಿ ಕೂಡ ಸಿಕ್ಕಿದೆ. ಈ ವರ್ಷದ ಮೊದಲ ಏಡಿಯನ್ನು ಹಿಡಿದು ಜಯ ಸಾಧಿಸಿದಂತಹ ಟೀಮ್ ಶರ್ಕಿ ಚೀಲದಾಗ ನಾವು ಸುಮ್ಮನೆ ಗಾಡಿ ಕುಂತು ಬಿಡುವ ಹಿಡ್ಕ ಬರ್ತಾರೆ. ಇದಂತೂ ಮಿಟ್ಟದ್ನಲ್ಲಿ ಹೋಗ್ತಾ ಈಗ ಎಲ್ಲರಿಗೂ ನೀರುಂಟಲ್ಲೇ ಕುಟುಕಿಯವ್ರಿಗೆ ಬಂತು ನೀರು. ಬರೀ ಇಂಥದೆಯ ಚೂರು ಬಂದು ಮೂಗಿಗೂ ಬರ್ತದೆ. ಕ್ರ್ಯಾಬ್ ಹಂಟರ್ ಹಿಂದೂ ಅವರಿಗೆ ನಾಳೆ ಸನ್ಮಾನ ಕಾರ್ಯಕ್ರಮ ಇದೆ. ಯಾಕಂದ್ರೆ ಅವರಿದ್ದು ಅಂತ ಹೇಳಿ ಸಾಧಾರಣದ್ದಲ್ಲ. ಕಟಕ ಮೂವಿಲಿ ಆಕ್ಟ್ ಮಾಡದಂತ ಏಡಿನ ಹಿಡಿದಿದ್ದಾರೆ ಇವತ್ತು. ಲೈವಲ್ಲಿ ಬಿಡಂಗಿಲ್ಲ. ಏಡಿ ಅಂದ್ರೆ ಶಬ್ದ ಏಡಿ ನಡೀತಿದ್ಯಾ ಸೈಡಿಗೆ ಇಟ್ಕೊತೀನಿ. ಏಡಿನೇ ಅಲ್ಲ ಚಲೋ ಉಂಟಲ್ಲ. ಇದನ್ನ ಇದಕ್ಕೆ ಸ್ಟೇಟಸ್ ಹಾಕುವ. ನೀನು ನೋಡ್ಕೋಬಾರ್ದು ನಿನ್ ಸ್ಟೇಟಸ್ ಹಾಕಂಗಾಗ್ಬಿಡುದು. ಸತತವಾಗಿ ಏಡಿಗಳ ಸುರಿಮಳೆನೆ ಬರ್ತಾ ಇದೆ ಪ್ರವೀಣ್ ಹಿಂದೂರ್ ಕಡೆಯಿಂದ. ಸಿಗ್ಲೇನಾ ಮರಿ ಒಂಚೂರು ದೊಡ್ಡದಿದೆಯಲ್ಲೇ. ಅಯ್ಯೋ ಡಬಲ್ ಮೀನಿಂಗು ಸಾರ್. ನನ್ನ ಸಿಕ್ತು ಸುಮ್ಮನೆ ಮನೆಗೆ ಮಲಗಿದಲ್ಲಿ ಕರ್ಕೊಂಡ್ ಬಂದಿದ್ದಕ್ಕೆ ನಾವ್ ಏಡಿ ಹಿಡಿಯೋರು ಇಷ್ಟು ಚಂದ ಹಿಂದಿದ್ದಾರೆ ನಿನ್ನ ಅಂತ ಮುಂದೆ ಹೋಗ್ತೀವಿ. ಏಡಿ ನೋಡಕ್ ಬಂದವ ಚಿಫ್ಟ್ ಮಾಡ್ತೇನಾ ಫಸ್ಟ್ ಚಿಕ್ಕಿ ಜೀವ ಕುಂತ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಒಂಚೂರು ಏಡಿ ಕೈಲಿ ಕತ್ತಿಸ್ಕೊಡಲ್ಲ ಒಳ್ಳೆ ಕಂಟೆಂಟ್ ಆಗ್ತದೆ. ಹಾಗಾಗಿ ಒಂದು ಏಡಿಗೋಸ್ಕರ ತನ್ನ ಕೈಯನ್ನೇ ಪಣವಿಟ್ಟಂತಹ ಪ್ರವೀಣ್ ನಾಯ್ಕರವರು ಯಾವ ನಮ್ಗೆ ಕಚ್ಕೊಂಡದಲ್ಲಿ ಅದು ಅವನಿಗೆ ಹೊಡಿಯ ಬ್ಯಾಟ್ರಿ. ಇನ್ನೊಮ್ಮೆ ಒದ್ದಾಡ್ಕ ಬರೋ ಬದ್ಲು ಏಡಿನ ಮಾರ್ಕೆಟಿಂದ ತಂದೆ ತಿನ್ಬೋದಿತ್ತಲ್ಲಿ. ನಾನ್ ಮನ್ಸಲ್ಲ ಅನ್ಕೊಂಡಿದ್ದು ನಿಮ್ಗೆ ಗೊತ್ತಾಯ್ತು. ಚಪ್ಪಲ್ ಹಾಕ ಬಂದಿನ ಜಾರು ಬಂಡಿ ಹಾಕ ಬಂದಿನ ಗೊತ್ತಾಗ್ತಿಲ್ಲ ಅಲ್ಲಿ. ಚಪ್ಪಲ್ ಬರೋದಿಲ್ಲ, ಜಾರು ಬಂಡಿನೇ ಬರೋದು. ಹೋದ ಮಳೆಗಾಲದಲ್ಲಿ ಏಡಿ ಹಿಡಿಬೇಕಾದ್ರೆ ಇದೇ ಚಪ್ಪಲ್ ಇತ್ತು ಗೊತ್ತದಲ್ಲ. 100 ರೂಪಾಯಿದಲ್ಲ ಅಣ್ಣ, 100 ವರ್ಷ ಬರ್ತದೆ. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಬ್ಯಾಟ್ ಬರ ಬಗ್ಗ ಬಂದು ಸತ್ತೆ ಹೋಗ್ತೀನಿ ಹೊಟ್ಟೆ ಹಿಡಿದು. ಮೇಲಿಂದ ಬಾ ಸಾಯ ನೋಡ್ರಿ ನಾವೇ ಬರ. ನಿಂಗೆ ಕಚ್ಚುವಂತ ಹಾವು ಯಾವ್ದಿಲ್ಲ. ಹಾವು ಉಂಟು, ನಿಂಗೆ ಕಚ್ಚುವಂಥದ್ದು ಯಾವ್ದಿಲ್ಲ. ಫಿಟ್ನೆಸ್ ಇರ್ಬೇಕಲ್ಲ ಯಾವ ಜೀವನದಲ್ಲಿ ಫಿಟ್ನೆಸ್. ಚೀಲ ನಮ್ ಕೈಲಿ ಕೊಟ್ಟಿವಿ 2 ಕಿಲೋಮೀಟರ್ ಮುಂದೆ ಹೋಗೋಣ ಹಿಡಿ ಅಂತ ಕಿಸಿಲಕ್ಕ ಬರುವಂತ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ದೋಸ್ತರ ಕರ್ಕೊಂಡು ಹೋಗೋದು ಅರ್ಧ ನಿಮ್ಗೆ ಸಮಸ್ಯೆ ಆಗ್ತಾ ಉಂಟೇನಲ್ಲ. ಗಿತ್ತು ಈ ಪ್ಲೇಸ್ ಚಲೋ ಉಂಟು ನೋಡು. 1 2 ನಿಮಿಷ ರೆಸ್ಟ್ ಮಾಡೋದಾರು ಮಾಡ್ಬೋದು. ಇವ ಏಡಿ ಹಿಡಿತಾಳೆ ಬಂದು ಮೀನ್ ಹಿಡ್ದಲ್ಲ
ನೀನು ಯಾರ್ಯಾರ್ದು ತೋಟ ಕರ್ಕೊಂಡೋಗಿ ಅಡ್ಕೆ ಕಳ್ರ ಒಳಗಡೆ ಹಾಕ್ಬಿಡೋರು ನಿಜ ಹೌದಲ್ಲಿ ನಡು ದಾರಿ ತಪ್ಪಿಸಿಕೊಂಡಂತಹ ಟೀಮ್ ಶರ್ಕಿ ಅವರು ಇವತ್ತು ಯಾರಿಗಾದ್ರೂ ಕಂಡು ಬಂದಲ್ಲಿ ನೀನೇ ಪತ್ತೆ ಹಚ್ಚಬೇಕು. ನಂಗೆ ತಿರುಗಿ ಅದರ ಹೆಗ್ರ ಮನೆ ಕೊಟ್ಟಗಲ್ಲಿ ಇರ್ತಾರೆ ಅನ್ಸ್ಕೊಂಡು. ಅಲ್ಲಲ್ಲೇ ಈ ನಮ್ನಿ ಮಳೆಯಲ್ಲಿ ದೋಸ್ತರಿಗೆ ಇಬ್ಬರಿಗೆ ಬಿಟ್ಟು ಎಲ್ಲೋದ್ರಲ್ಲೇ ನೋಡು ದಾರಿ ನೋಡು ಹೆಂಗ್ ಐತಳಿ ಡಾಟಿ ಇದಕ್ಕೆ ಇದ್ರೊಳಗೆ ನೋಡು ನೋಡು ದಾರಿ ಹೆಂಗ್ ಐತ್ ನೋಡು. ಇಂಥ ಮಳೆಯಲ್ಲೂ ಕೂಡ ನಾವು ಶರ್ಕಿ ಏಡಿ ಹಿಡಿದಿದ್ದೀವಿ ಇವತ್ತು. ನಾಲ್ಗೆ ಹೆಂಗಿತ್ ಮಾಡ ನಾಲ್ಗೆ ಹೊರಗೆ ಓ ಕಂಡೋರ್ ಮಕ್ಳನ್ನ ನೀರಿಗೆ ತಳ್ಳಿ ನಾವೀಗ ಮಾಸ್ಟರ್ ಪ್ಲಾನ್ ಮಾಡಿದೀವಿ. ಏಡಿನೆಲ್ಲ ಒಂದೇ ಜಾಗಕ್ಕೆ ಸೇರಿಸ್ತಾ ಇದೀವಿ. ಒಂದು ಪಾರ್ಟಿನ ಆರ್ಗನೈಸ್ ಮಾಡಿ ಏಡಿಗೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಒಳ್ಳೆ ಮನ್ಸಿರೋಂಗೆ ದೇವ್ರು ಯಾವ್ದಕ್ಕೂ ಏನು ಕಡಿಮೆ ಮಾಡೋದಿಲ್ಲ ಅನ್ನೋದು ಇದೇ ಸಾಕ್ಷಿ. ಇಷ್ಟು ರಾತ್ರಿ 12:30 ಆಗದೆ. ಈ ರಾತ್ರಿ ನಮ್ಗೆ ಕಲಸ್ಕೊಂಡು ಸಿಕ್ಕದು. ಟೈಮ್ 12 ಗಂಟೆ ಆಯ್ತಾ? 12:30 ನಾನಟ್ಟು ನಾನು ಸೇರ್ಸ್ ಕಡಿತಾ ಕಾಣಿಸ್ತುಂಟಲ್ಲಿ. ಇಲ್ಲೇ ಗೊತ್ತಿದ್ರೆ ಒಂದು ಎಣ್ಣೆ ಬಂಡಿ ಒಂದು ಸ್ಟವ್ ತರ್ಬೋದಿತ್ತಲ್ಲ, ಸಲ ಚಿಪ್ಸ್ ಮಾಡ್ಕೊ ತಿನ್ಬೋದಿತ್ತು. ನೀನ್ ಬದ್ಲಾಗಲ್ಲ. ಚಪ್ಪೆ ಸೂಪರ್ ಐತಿದೆ. ನೀರಿನಲ್ಲಿ ಬಿದ್ದು ಒದ್ದಾಡಿ ನಮ್ ಗೀತೇಶ್ ಕುಮಟಕರ್ ಒಂದು ಏಡಿನ ಇವತ್ತು ಹಿಡ್ದಿದ್ದಾರೆ. ಫ್ಲಾಶ್ ಬ್ಯಾಕ್. ಏನಾಗಲ್ಲ ಎದುರೋದು ಏನೈತಿ? ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ತುಂಬ ನೋಡ ಹಂಗೈತಿ ದೋಸ್ತು. ಅಣ್ಣ ಇದು ನೋಡಿದ್ಯಾರು ಅದನ್ನ ಹೇಳು. ಇದು ನೋಡಿದ್ಯಾರು? ಅದೊಂದು ಹೇಳು. ನೋಡ್ದವನಿಗೆ ಕಿಮ್ಮತ್ ಹಿಡ್ದವನಿಗೆ ಸಿಕ್ಕಿರ ಪಾಪ. ಒಂದೇ ಕೈಯಲ್ಲಿ 3 ಏಡಿನ ಹಿಡಿದಂತಹ ಧೀರ ನಮ್ಮ ಹಿಂದೂ ಅವರು. ನಾಳೆ ಸುತ್ತಾಗಲ್ಲರಿಗೆ ಇವ್ನು ಹೆಂಗ್ ಹೊಗಳತಾರ ನಾವು. ನಮಗೆಲ್ಲ ಗೊತ್ತಾಗೋಯ್ತು. ಸ್ಪೈಡರ್ ಮ್ಯಾನ್ ಆಗ್ತೀರಾ? ಒಬ್ಬನಿಗೆ ಜೇಡ ಕಚ್ಚದ. ನಾಳೆ ಸ್ಪೈಡರ್ ಮ್ಯಾನ್, ನಾಳೆ ಸುಗ್ಗಿ ಜಮೇಟ್ ಎಲ್ಲ ಮಾಡ್ತಾಳ. ನಾಳೆ ಬೆಳಗ್ಗೆ 10 ಗಂಟೆಗೆ ಹಿಂಗ್ ಮಾಡಿ ಬ್ಯಾಂಕಿಗೆ ಕಟ್ ನೋಡೋದು. ಪೆಟ್ರೋಲ್ ಖರ್ಚು ಉಳಿತಲ್ಲ. ನಾಳೆಯಿಂದ ನಿನಗೆ ಬ್ಯಾಂಕಲ್ಲಿ 3,000 ಕಡಿಮೆ ಅಲ್ಲ ಪೆಟ್ರೋಲ್ ಖರ್ಚಿಂದ ಪೇಮೆಂಟ್. ಇದ್ರದ್ದು ಸ್ವಲ್ಪ ಸೇಮ್ ಅದ್ರದ್ದು ಬೆಲೆ ಕೊಂಬು ಇಲ್ಲ. ಇದು ಅದ್ರದ್ದು ಹಿಂಗೆ ಒಂದು ದೊಡ್ಡ ಕೊಂಬು ಹೊರಡೈತೆ ನೋಡಿ. ಚಪ್ಪಲಿ ಒಳಗ ಒಂದು ಮುಳ್ಳು ಚಿಕ್ಕ ಬಿದ್ದಿತ್ತು. ಆ ಮುಳ್ಳನ್ನ ಹೆಂಗ ತೆಗಿತಿದಾನಂದ್ರೆ ಗಾಡಿ ಚಾಲು ಮಾಡ್ತಿದ್ಯಾನ? ಸಾಕು ಮಾಡುವ ಚಿತ್ತದಲ್ಲ ಅದು ಹೇಳು. ಹೊಸ ಚಪ್ಪಲಿ ಹಾಳು ಮಾಡ್ತಾರಲ್ಲ. ಹೊಸ ಚಪ್ಪಲಿ ಯಾವಾಗ? 1 ವರ್ಷದ ಹಿಂದೆ. 1 ವರ್ಷ ಅವಾಗ 6 ತಿಂಗಳು ಆಗಿತ್ತು. ಅಲ್ಲಲ್ಲ 100 ತಲೆ ಹೇಳ್ದ ದಂಧೆ ಮಾತು ಕೇಳಬೇಡ ಹೇಳಿ. ಇನ್ನೊಂದು ರೋಡಲ್ಲಿ ನಡೆಸ್ತಿದ್ದೀರಲ್ಲ, ಅಲ್ಲೇ 1/2 ಕಿಲೋಮೀಟರ್ 3/4 ಕಿಲೋಮೀಟರ್ ಐತೆ ಹಿಂಗೆ ನಡೆದಿತ್ತು. ಅದು ಸುಸ್ತಾಗಿ ಹೋಯ್ತಲ್ಲ. ಇನ್ನು ಏಡಿ ಹಿಡಿಯೋದು ಇಲ್ಲಿ ಯಾರು ಮಲ್ಸೋದಾಗ ಕಾರ್ ಹಿಡಿಯೋದು ಮಾಡಾಕತ್ ನಂಗೆ. ಹೆಂಗ್ ಹೋಗ್ತಿದಾರ ನೋಡ. ಕಾಣಿಸಲ್ಲ ಬಿಡಲ್ಲ ಮುಂದ್ಗಡೆ. ಮೊದ್ಲೇ ಕಲರ್ ಹೆಚ್ಚಿದಾರ, ಕಾಣಿಸಲ್ಲ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಯಾರು ಇದು ರೋಡಲ್ಲಿ ಓಡಾಡಿದ್ರೆ ನಾಳೆಗೆ ಒಂದು ಆಯ್ತಾ ಕಟ್ಸ್ಕೊಳೋದೆ. ಯಾವ್ದು ಆತ್ಮ ಓಡಾಡ್ತಿತ್ತು. ರಾತ್ರಿ 3 ಗಂಟೆಗೆ ಈ ತರ ಓಡಾಡ್ದ ನೀವು ಚೀಲ ಹಾಕೊಂಡು ನೋಡಲ್ಲ ಒಂದ್ಸಲ. ನಮ್ಗೆ ಹೆದರಿಕೆ ಆಗ್ತೈತಿ. ಕರೆ ಹೌದು, ನಿಜವಾಗ್ಲೂ ಒಂದ್ಸಲ ಮುಟ್ಟೋಣ ಅವನೇ ಹೌದಲ್ಲ ಅಂತೇಳಿ. ಚಪ್ಪಲಿ ಇದೆ ಬಿಡು, 2015 ತಗೊಂಡಿದ್ದು. ಕಾಲು ಉಲ್ಟಾ ಇಲ್ಲಲ್ಲ ಅವನೇ. ಮಳೆಗಾಲದ ಅಪರೂಪದ ಅತಿಥಿ ಇವತ್ತು ಕೂಡ ಪ್ರವೀಣ್ ಅವ್ರಿಗೆ ಮೀಟ್ ಆಗಿದ್ದಾರೆ. ನಾನು ನೋಡ್ತಾ ಇದ್ನ ಯಾಕೆ ಇನ್ನೂ ಇದು ನಮ್ಗೆ ಸಿಕ್ಕಿಲ್ಲ ಹೇಳಿ. ಶುಗರ್ ಇದ್ರಿಗೆ ಬೇಗ ಹತ್ತದಂತದ್ದು. 3 ಗಂಟೆ ಆಯ್ತು. ನೋಡು ಇವನೇ ಸಾಕಲ್ಲ ನಮಗೆ ಎದುರು ಜೀವ ತೆಗಿಯೋಕೆ. ಒಂದು 15-20 kg ಐತೆ ನೋಡು. ಟೈಮನ್ನು ಬಿಡ್ಕೊಂತೀವಿ. ಇವತ್ತು ಏಡಿ ಹಿಡಿದಿದ್ದಾಯ್ತು. ನಾಳೆ ಏಡಿ ಸುಕ್ಕ ಮಾಡೋದು ಹೆಂಗೆ ಒಂದು ವಿಡಿಯೋ ಮಾಡಿ ಹಾಕ್ತೀವಿ ನಾವು. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ ಹೋಗ್ಬಾ.